ಈಗ ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆ ಮಾಡಿದ ಸೈನಿಕರುಗಳಿಗೆ ಹ್ಯಾಟ್ಸ್ ಆಫ್. ಆಪರೇಷನ್ ಸಿಂಧೂರ ಅನ್ನುವ ಹೆಸರು ಕೊಟ್ಟವರಿಗೂ ಹ್ಯಾಟ್ಸ್ ಆಫ್ ಅಂತ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಸೇನೆ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ ಸೇನೆ. ಬಿಫೋರ್ ಮತ್ತು ಆಫ್ಟರ್ ಫೋಟೋಗಳನ್ನು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ಇಪ್ಪತ್ನಾಲ್ಕು ನಿಮಿಷದಲ್ಲಿ 24 ಮಿಸೈಲ್ಗಳು 9 ಸೆಂಟರ್ಗಳ ಮೇಲೆ. ಸೈದನಾ ಬಿಲಾಲ್ ಕ್ಯಾಂಪ್, ಮುಜಫರಾಬಾದ್ ದಾಳಿಗೆ ಮೊದಲು ಹಿಂಗೆ ಕಾಣಿಸ್ತಾ ಇತ್ತು, ದಾಳಿ ಆದ ಮೇಲಿನ ಕತೆ ಹಂಗಿದೆ. ಭಾರತೀಯ ಸೇನೆ ಬಿಡುಗಡೆ ಮಾಡಿದ ದೃಶ್ಯಗಳ ಬೇರೆ. ಪಾಕಿಸ್ತಾನದ ಒಳಗಡೆಯಿಂದ ಪಾಕಿಸ್ತಾನದ ಜನ ತಮ್ಮ ಮೊಬೈಲ್ಗಳಲ್ಲಿ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾ ಇದ್ದಾರಲ್ಲ, ಆ ದೃಶ್ಯಗಳು ಇನ್ನೂ ಭಯಾನಕವಾಗಿದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮುಜಫರಾಬಾದ್ನಲ್ಲಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ರಾಜಧಾನಿ ಅದು ಮುಜಫರಾಬಾದ್, ಕೊಟ್ಲಿ ಅಂತ ಮಸ್ಕರ್ ರಹೀಲ್ ಶಹೀದ್ ಅನ್ನುವ ಮಸೀದಿ ದಾಳಿಗಿಂತ ಮೊದಲು ಹೆಂಗಿತ್ತು, ದಾಳಿಯ ಸಂದರ್ಭದ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ. ಇದು ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲೇ ಬರುತ್ತೆ. ಮರ್ಕಜ್ ಅಹ್ಲೆ ಹದೀಸ್, ಇದು ಹದೀಸ್, ಅಹ್ಲೆ ಹದೀಸ್ ಬರ್ನಾಲಾ ಬಿಂಭರ್ನಲ್ಲಿ ದಾಳಿಗೂ ಮೊದಲು ಹಿಂಗಿತ್ತು, ದಾಳಿ ಆದ್ಮೇಲೆ ಹಂಗಿದೆ. ಇದು ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲೇ ಬರುತ್ತೆ. ಮರ್ಕಜ್ ಅಹ್ಲೆ ಹದೀಸ್, ಮರ್ಕಜ್ ಅಬ್ಬಾಸ್ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಕೊಟ್ಲಿಯಲ್ಲಿ ಇದ್ದ ಇನ್ನೊಂದು ಭಯೋತ್ಪಾದಕ ತರಬೇತಿ ಶಿಬಿರ. ದಾಳಿಗಿಂತ ಮೊದಲು ಹಂಗಿತ್ತು, ದಾಳಿಯ ದೃಶ್ಯಗಳು ಹಂಗಿದಾವೆ. ಏರಿಯಲ್ ಶಾಟ್ ಇದು, ಭಾರತೀಯ ಸೇನೆನೇ ಬಿಡುಗಡೆ ಮಾಡಿರುವಂತ. ಸರ್ಜಾಲ್ ತೆಹರಾ ಕಲಾನ್ ಪಂಜಾಬ್ನಲ್ಲಿ ಬರುತ್ತೆ, ಪಾಕಿಸ್ತಾನದ ಒಳಗೆ. ದಾಳಿಗೂ ಮೊದಲು ಹಿಂಗಿತ್ತು, ದಾಳಿಯ ನಂತರ ಹಂಗಿದೆ. ಪಾಕಿಸ್ತಾನದ ಒಳಭಾಗದಲ್ಲಿ ಬರುತ್ತಿದ್ದು. ಮೆಹಮೂನಾ ಝೋಯಾ ಸಿಯಾಲ್ಕೋಟ್ನಲ್ಲಿ ಬರುತ್ತೆ, ಪಾಕಿಸ್ತಾನದ ಒಳಗೆ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿದ ಮತ್ತೊಂದು ಭಯೋತ್ಪಾದಕ ತರಬೇತಿ ಕೇಂದ್ರ. ದಾಳಿಗೆ ಮೊದಲು ಹಂಗಿತ್ತು, ದಾಳಿಯ ನಂತರ ಹಂಗಿದೆ. ಮರ್ಕಜ್ ತಯ್ಯಬಾ ಮರಿಡ್ಕೆಯಲ್ಲಿ ನಡೀತಾ ಇದ್ದ ಮತ್ತೊಂದು ಭಯೋತ್ಪಾದಕ ತರಬೇತಿ ಕೇಂದ್ರ. ಲಷ್ಕರ್ ಎ ತಯ್ಯಬಾ ಭಯೋತ್ಪಾದಕ ಸಂಘಟನೆಯ ಹೆಡ್ ಆಫೀಸ್, ಮಸೂದ್ ಅಜರ್ನ ತರಬೇತಿ ಕೇಂದ್ರ. ಮುಂಬೈ ಮೇಲೆ ಭಯೋತ್ಪಾದಕ ದಾಳಿ ನಡೆಸಿದ 10 ಭಯೋತ್ಪಾದಕರಿಗೆ ತರಬೇತಿಯಾಗಿದ್ದಿಲ್ಲ. ಡೇವಿಡ್ ಹೆಡ್ಲಿ ಮತ್ತು ತಹವೂರ್ ರಾಣಾ ಕೂಡ ಇಲ್ಲಿ ಟ್ರೈನಿಂಗ್ ತಗೊಂಡಿದ್ರು. ಒಸಾಮಾ ಬಿನ್ ಲಾಡೆನ್ ಹಫೀಜ್ ಸಯೀದ್ಗೆ $10 ಬಿಲಿಯನ್ ದುಡ್ಡು ಕೊಟ್ಟು ಈ ಸೆಂಟರ್ನ $10 ಮಿಲಿಯನ್ ಕೊಟ್ಟು ಈ ಸೆಂಟರ್ನ ಆರಂಭಿಸೋದಕ್ಕೆ ಹಣಕಾಸಿನ ಸಹಾಯ ಮಾಡಿದ್ನಂತೆ. ಒಸಾಮಾ ಬಿನ್ ಲಾಡೆನ್ $10 ಮಿಲಿಯನ್. ಮರ್ಕಜ್ ಸುಭಾನಲ್ಲಾ ಭವಾಲ್ಪುರದಲ್ಲಿ ದಾಳಿಗಿಂತ ಮೊದಲು, ದಾಳಿಯ ನಂತರ. ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ಸ್, ಮೌಲಾನಾ ಮಸೂದ್ ಅಜರ್ನ ಮಸೀದಿ ಇಲ್ಲೇ. ಇದೇ ದಾಳಿಯಲ್ಲಿ ಮಸೂದ್ ಅಜರ್ ಕುಟುಂಬದ 14 ಜನ ಸತ್ತೋಗಿದ್ದಾರೆ ಅಂತ ಸುದ್ದಿ. ಪಾಕಿಸ್ತಾನದ ಸೋರ್ಸ್ ನಂಬದಾದ್ರೆ 10 ಜನ. ಸ್ವತಃ ಮೌಲಾನಾ ಮಸೂದ್ ಅಜರ್ ಅರಬಿಕ್ನಲ್ಲಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ನನ್ನ ಕುಟುಂಬದ 10 ಜನ ಸತ್ತೋಗಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಿ, ದಾಳಿಯ ನಂತರದ ದೃಶ್ಯಗಳಿವೆ. ನೋಡಿ ಅಲ್ಲಿ
ದಾಳಿಗಿಂತ ಮುಂಚೆ ಹೀಗಿದ್ದಂಥ ಮದರಸ ದಾಳಿ ಆದ್ಮೇಲೆ ಹಂಗಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.